ತಗೊಂಡ್ರು. ಇವತ್ತಿನ ದಿವಸ ಹಿರೇಕೋಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಕುರಿತು ಸಭೆಯನ್ನು ಕರೆಯಲಾಗಿತ್ತು. ಶ್ರೀ ಅಶೋಕ್ ಪೂಜಾರಿ ಹಾಗೂ ಇತರರು 10 ಜನ ಸದಸ್ಯರು ಕೂಡಿಕೊಂಡು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಕುರಿತು ದಿನಾಂಕ 10/1/2025 ಅರ್ಜಿಯನ್ನು ಸಲ್ಲಿಸಿದ್ರು. ಆ ಕಾರಣಕ್ಕಾಗಿ ನಾವು 23/1/2025 ಎಲ್ಲ ಸದಸ್ಯರಿಗೂ ನಾವು ನೋಟಿಸನ್ನು ಕೊಡಲಾಗಿತ್ತು. ಇವತ್ತಿನ ದಿವಸ 10/2/2025 ನಾವು ಅವಿಶ್ವಾಸ ಗೊತ್ತುವಳಿಯ ಸಭೆಯನ್ನು ಮಂಡಿಸಲು ಇವತ್ತಿನ ದಿವಸ ನಾವು ನಿಗದಿಪಡಿಸಲಾಗಿತ್ತು. ಒಟ್ಟು ಇರ್ತಕ್ಕಂಥ ಸದಸ್ಯರು 30. ಅದರಲ್ಲಿ ಬರ್ತಕ್ಕಂಥ ಕೋರಂ ಭರ್ತಿ ಆಗಬೇಕಾದ್ರೆ 2/3 ಮೆಜಾರಿಟಿ ಅಂದರೆ 20 ಜನ ಸದಸ್ಯರು ಹಾಜರಿರಬೇಕಾಗಿತ್ತು. ಇಲ್ಲಿರ್ತಕ್ಕಂಥ ಸದಸ್ಯರು 19 ಜನ ಮಾತ್ರ ಹಾಜರಾಗಿದ್ದರು. ಆದ ಕಾರಣಕ್ಕಾಗಿ ಸದರಿ ಸಭೆಯನ್ನು ಸೆಕ್ಷನ್ 49 ಪ್ರಕಾರ ನಾವು ವಿಸರ್ಜನೆಯನ್ನು ಮಾಡಲಾಯಿತು. ಯಾವುದೇ ಕಾರಣಕ್ಕೆ ಇದನ್ನು ಅವಿಶ್ವಾಸ ಗೊತ್ತುವಳಿ ಅಂತ ನಾವು ಪರಿಗಣಿಸಲು ಆಗಲಿಲ್ಲ. ಯಾವ ಕಾರಣಕ್ಕಾಗಿ